ಅದಕ್ಕೆ ನೀವು ನಿಜವಾಗ್ಲೂ ನನ್ನ ಪರ ನಿಲ್ತೀರಾ ತಾನೆ? ಯಾಕೆ ಭಾವ, ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ? ನಿಮ್ಮನ್ ಬಿಟ್ಟು ಇನ್ಯಾರನ್ನ ನಂಬಲಿ ನಾನು? ಮತ್ತಾದ್ರೂ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಎಲ್ಲಿ ನೀವು ಅರ್ಜುನ್ ಮಾತು ಕೇಳಿ ಬದಲಾಗ್ಬಿಡ್ತಿರೋ ಅಂತ ಆತಂಕ. ದಾರಿಲಿ ಬರ್ತಾ ಅರ್ಜುನ್ ನಿಮ್ಮ ಹತ್ರ ಏನೂ ಮಾತಾಡ್ಲಿಲ್ಲ ತಾನೆ? ತಲೆ ಕೆಡಿಸ್ಲಿಲ್ಲ ತಾನೆ? ಭಾವ, ಅರ್ಜುನ್ ಸರ್ ಅವ್ರ ವೃತ್ತಿನ ಬರೀ ವೃತ್ತಿ ಅಂತ ಅನ್ಕೊಂಡಿಲ್ಲ, ಅವ್ರ ಉಸಿರು ಅನ್ಕೊಂಡಿದ್ದಾರೆ. ನಮ್ಮ ಉಸಿರಿಗೆ ನಾವೇ ಯಾವತ್ತಾದ್ರೂ ಮೋಸ ಮಾಡ್ಕೊಳಕ್ಕಾಗತ್ತಾ? ಅಂದ್ರೆ ನಿಮ್ಗೆ ಅರ್ಜುನ್ ಏನು ಹೇಳ್ಕೊಟ್ಟಿಲ್ವಾ? ಅವ್ರ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಏನು ಮಾತಾಡ್ಲಿಲ್ಲ ಭಾವ. ನಾನು ಅವ್ರ ಹತ್ರ ಮಾತಾಡ್ಲಿಲ್ಲ. ಯಾಕೆ ಭಾವ, ನನ್ ಮೇಲೆ ನಿಮ್ಗೆ ಅನುಮಾನನಾ? ಅದು ಹಾಗಲ್ಲ ಅದಕ್ಕೆ. ಅರ್ಜುನ್ಗೆ ಅಶ್ವಿನ್ ಮೇಲೆ ತುಂಬಾ ಪ್ರೀತಿ. ಅಶ್ವಿನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವನು ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಇಲ್ಲ ಭಾವ, ಅರ್ಜುನ್ ಸರ್ ನ್ಯಾಯನ ಉಳಿಸೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನ್ಯಾಯದ ಪರ ಕೆಲಸ ಮಾಡ್ತಾರೆ. ಹಾಗಾದ್ರೆ ನೀವು ಅನ್ಯಾಯದ ಪರ ಕೆಲಸ ಮಾಡ್ತೀರಾ ಅಂತನಾ? ನಾನು ನ್ಯಾಯದ ಪರನೇ ಕೆಲಸ ಮಾಡೋದು. ಇಬ್ರು ನ್ಯಾಯದ ಪರನೇ ಕೆಲಸ ಮಾಡೋದಾದ್ರೆ ಇಲ್ಲಿ ಯಾರು ಗೆಲ್ತಾರ? ಅದಕ್ಕೆ ಮಣಿನಾ ಅಶ್ವಿನ್ನ? ಇಬ್ರು ಅಲ್ಲ, ಸತ್ಯ. ಇಬ್ರು ಹಿಂದೆ ಇರೋ ಸತ್ಯ ಗೆಲ್ಲುತ್ತೆ ಭಾವ. ಸತ್ಯ ಈಗಾಗ್ಲೇ ನಮಗ್ ಗೊತ್ತಿದೆಯಲ್ಲ ಅದಕ್ಕೆ ಅಶ್ವಿನೇ ಕೊಂದಿರೋದು ಅಂತ. ಇನ್ನೇನ್ ಗೊತ್ತಾಗ್ಬೇಕು? ಇನ್ನೇನ್ ಗೆಲ್ಬೇಕು? ಭಾವ, ಅಶ್ವಿನೇ ಕೊಂದಿದ್ದಾನೆ ಅನ್ನೋದು ಪೂರ್ತಿ ಸತ್ಯ ಆಗಿದ್ರೆ ನಾವು ಕೋರ್ಟಿಗೆ ಬರೋ ಅವಶ್ಯಕತೆ ಇತ್ತಾ? ಅಂದ್ರೆ ನಿಮ್ ಮಾತಿನ ಅರ್ಥ ಅಶ್ವಿನ್ ಕೊಂದಿಲ್ಲ ಅಂತನಾ? ಗೊತ್ತಿಲ್ಲ ಭಾವ. ನೀವ್ ಹೀಗ್ ಹೇಳಿದ್ರೆ ನಾನು ಏನ್ ಅರ್ಥ ಮಾಡ್ಕೋಬೇಕದ್ಕೆ? ಅಶ್ವಿನೇ ಕೊಲೆ ಮಾಡಿದಾನ ಇಲ್ವಾ ಅಂತ ಸತ್ಯಾನ್ವೇಷಣೆ ಮಾಡೋ ಜಾಗ ತಾನೆ ಭಾವ ಈ ಕೋರ್ಟು. ನಾನು ಅಶ್ವಿನ್ ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಪೂರಕವಾಗಿ ಏನೇನ್ ವಾದ ಮಾಡ್ಬೇಕೋ ಆ ಎಲ್ಲಾ ವಾದಗಳನ್ನ, ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಹಾಗೆ ಅರ್ಜುನ್ ಸರ್ ಅಶ್ವಿನ್ ಕೊಲೆಗಾರ ಅಲ್ಲ ಅನ್ನೋದಕ್ಕೆ ಏನೇನ್ ಬೇಕೋ ಆ ಎಲ್ಲಾ ವಾದಗಳನ್ನ, ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಭಾವ, ಕಾನೂನು ಅನ್ನೋದು ನ್ಯಾಯ ಕತ್ತಿನ ಸಾಣೆ ಹಿಡಿಯೋ ಸಾಣೆ ಕಲ್ಲಿ ಇದ್ದ ಹಾಗೆ. ತಿಕ್ಕದಷ್ಟು ಸತ್ಯದ ಅನಾವರಣ ಆಗ್ತಾನೇ ಹೋಗುತ್ತೆ. ಈಗ್ಲೂ ನನ್ಗೇನು ಅರ್ಥ ಆಗ್ಲಿಲ್ಲ ಅದಕ್ಕೆ. ಆದ್ರೆ ಅಶ್ವಿನ್ಗೆ ಶಿಕ್ಷೆ ಆಗ್ಲೇಬೇಕು. ತಪ್ಪು ಭಾವ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಅನ್ಕೋಬೇಕೆ ಹೊರತು ಇಂಥವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಅನ್ಕೋಬಾರ್ದು. ಆದ್ರೆ ತಪ್ಪು ಮಾಡಿರೋದು ಅವನೇ ಅನ್ನೋದು ನಿಜ ತಾನೇ? ಅದು ನಿಜಾನೋ ಸುಳ್ಳು ಅನ್ನೋದು ಕೋರ್ಟಿನ ಕಟ್ಕಟೆಯಲ್ಲಿ ತೀರ್ಮಾನ ಆಗತ್ತೆ, ಮೆಟ್ಲಲ್ಲ. ನನಗೇನು ಅರ್ಥ ಆಗ್ತಿಲ್ಲ ಅದಕ್ಕೆ. ತುಂಬಾ ಭಯ ಆಗ್ತಿದೆ. ಯಾಕೆ ಇಷ್ಟೊಂದು ಭಯ ಪಡ್ತೀರಾ ಭಾವ? ನಾನೀಗ ಸಂತೆಲ್ ಕಳ್ದೋಗಿರೋ ಒಂಟಿ ಮಗು ಆಗಿದ್ದೀನಿ ಅದಕ್ಕೆ. ನನ್ನ ಕೈ ಹಿಡ್ದು ನಡ್ಸೋದಕ್ಕೆ ಇಲ್ಲಿ ನಿಮ್ಮನ್ ಬಿಟ್ಟು ಬೇರೆ ಯಾರೂ ಇಲ್ಲ. ಎಲ್ಲಿ ಮಣಿಗೆ ಅನ್ಯಾಯ ಆಗುತ್ತೋ ಅಂತ ಆತಂಕ. ಭಯ ಪಡ್ಬೇಡಿ ಭಾವ, ನಾನ್ ನಿಮ್ ಜೊತೆ ಇದ್ದೀನಿ. ಪ್ರಿಯಾಗೆ ಅನ್ಯಾಯ ಆಗೋದಕ್ಕೆ ನಾನು ಖಂಡಿತವಾಗ್ಲೂ ಬಿಡೋದಿಲ್ಲ. ನಿಜವಾಗ್ಲೂ? ಭಾವ, ಅವತ್ತು ನಾನು ನಿಮ್ಗೆ ಮಾತು ಕೊಟ್ಟಿದ್ದೀನಿ. ಇವತ್ತು ಕೋರ್ಟಿನ ಮುಂದೆ ಮತ್ತೆ ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ಅಶ್ವಿನೇ ಕೊಲೆಗಾರ ಅನ್ನೋದಾದ್ರೆ ಅವನಿಗೆ ಶಿಕ್ಷೆ ಕೊಡ್ಸೋದಕ್ಕೆ ನಾನು ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಆದ್ರೆ ನ್ಯಾಯ ಮಾತ್ರ ಬಿಟ್ಕೊಡೋದಿಲ್ಲ. ಪ್ರಿಯಾಗೆ ಅನ್ಯಾಯ ಮಾಡೋದಿಲ್ಲ. ಥ್ಯಾಂಕ್ಸ್ ಅಪ್ಗೆ. ಆದ್ರೆ ಭಾವ, ಅದಕ್ಕಿಂತ ಮುಂಚೆ ಪ್ರಿಯಾ ಬಗ್ಗೆ ನಾನೊಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ಅದಕ್ಕೆಲ್ಲ ನೀವು ಉತ್ತರ ಕೊಡಬೇಕು ನಂಗೆ. ಅದೇನ್ ಕೇಳಿ? ತುಂಬಾ ಯೋಚನೆ ಮಾಡಿ ಉತ್ತರ ಕೊಡಿ. ನೀವು ಕೊಡೋ ಉತ್ತರದ ಮೇಲೆ ಈ ಕೇಸ್ ತೀರ್ಮಾನ ಆಗತ್ತೆ. ಸರಿ ಅದ್ಕೆ. ಹೇಳು ಪೂಜಾ. ಬಾವಾ, ಅದೇನಂದ್ರೆ ಅಶ್ವಿನ್ 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 ಪೂಜಾ, ಅಶ್ವಿನ್ ಏ ಬಿಡಮ್ಮ. ಸರ್, ನನ್ನ ಕ್ಲೈಂಟ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅದೇನು ಬೇಗ ಮಾತಾಡಿ ಕಳಿಸಿ. ಪಿಸಿ ಕರ್ಕೊಂಬಾ. ಸರಿ ಸರ್. ಸರಿ, ನೀವಿಬ್ರು ಮಾತಾಡ್ತೀರಿ, ನಾನು ಬಂದೆ.
ನೋಡಿದ್ಯೇನೋ ನೀನ್ ವಿರುದ್ಧ ವಾದ ಮಾಡ್ತಿರೋದು ಸೇವಂತಿ ಅಕ್ಕ ಕಣೋ. ಹೋಗಿ ಹೋಗಿ ನೀನ್ ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಬೇಕು ಅಂತ ಅನ್ಕೊಂಡಿದ್ಯಲ್ಲ. ಪೂಜಾ, ಅವ್ರ ಬಗ್ಗೆ ಏನು ಮಾತಾಡ್ಬೇಡ. ಅವ್ರು ಏನು ತಪ್ಪು ಮಾಡಿಲ್ಲ.